ಸಿನಿಮಾನ ಅಷ್ಟು ಕಷ್ಟಪಟ್ಟು ನಮ್ಮ ಅಶೋಕ್ ಜಗಡಮ್ಮ ಅವರು ಹೊಲ ಮಾರಿ ಮನೆ ಮಾರಿ ಜಾಗ ಮಾರಿ ಎಲ್ಲವನ್ನ ಮಾರಿ ಕಳ್ಕೊಂಡು 4 ವರ್ಷದಿಂದ ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಈ ಸಿನಿಮಾಕ್ಕೆ ಬೆಲೆ ಇಲ್ವಾ? ಥಿಯೇಟರ್ ಕೇಳಿದ್ರೆ ನಿಮ್ಮಂತ ಸಿನಿಮಾ ಯಾರು ನೋಡ್ತಾರೆ ಅಂತಾರೆ. ನಾವು ಮನುಷ್ಯರಲ್ವಾ? ಹಾಗಾದ್ರೆ ನಮಗೆ ಮನಸ್ಸಿಲ್ವಾ? ನಮಗೆ ಆತ್ಮಸಾಕ್ಷಿ ಇಲ್ವಾ? ಇಷ್ಟು ಜನ ತ್ರಿಜಲಿಗೆಗಳನ್ನು ಕಟ್ಟಿಕೊಂಡು ಸಿನಿಮಾ ಮಾಡಿ ಹಗಲು ಯಾವ್ದೋ ಮಳೆ ಯಾವ್ದೋ ಬಿಸಿಲು ಯಾವ್ದೋ ಅಂತ ಕಷ್ಟಪಟ್ಟು ಮಾಡಿರೋದಕ್ಕೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ? ದೊಡ್ಡ ದೊಡ್ಡ ಹೀರೋಗಳದೊಂದೇ ಸಿನಿಮಾನ, ನಮ್ದು ಸಿನಿಮಾ ಅಲ್ವಾ? ನಮಗೆ ಥಿಯೇಟರ್ಗಳು ಬೇಕು, ನಮಗೆ ಥಿಯೇಟರ್ಗಳು ಬೇಕು. ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು. ಕರ್ನಾಟಕದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಮಕ್ಕಳು ಸಿನಿಮಾವನ್ನ ನೋಡ್ಬೇಕಂತ ಆದೇಶವನ್ನು ಹೊರಡಬೇಕು. ಅದು ನಿಲ್ಲವರೆಗೂ ನಾವು ಹೋರಾಟವನ್ನ ಮಾಡ್ತೀವಿ. ಅದು ನಿಲ್ಲವರೆಗೂ ಸಿಎಂ ಮನೆಗೆ ಸಿನಿಮಾನ ಅಷ್ಟು ಕಷ್ಟಪಟ್ಟು ನಮ್ಮ ಅಶೋಕ್ ಜಗಡಮ್ಮ ಅವರು ಹೊಲ ಮಾರಿ ಮನೆ ಮಾರಿ ಜಾಗ ಮಾರಿ ಎಲ್ಲವನ್ನ ಮಾರಿ ಕಳ್ಕೊಂಡು 4 ವರ್ಷದಿಂದ ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಈ ಸಿನಿಮಾಕ್ಕೆ ಬೆಲೆ ಇಲ್ವಾ? ಥಿಯೇಟರ್ ಕೇಳಿದ್ರೆ ನಿಮ್ಮಂತ ಸಿನಿಮಾ ಯಾರು ನೋಡ್ತಾರೆ ಅಂತಾರೆ. ನಾವು ಮನುಷ್ಯರಲ್ವಾ? ಹಾಗಾದ್ರೆ ನಮಗೆ ಮನಸ್ಸಿಲ್ವಾ? ನಮಗೆ ಆತ್ಮಸಾಕ್ಷಿ ಇಲ್ವಾ? ಇಷ್ಟು ಜನ ತ್ರಿಜಲಿಗೆಗಳನ್ನು ಕಟ್ಟಿಕೊಂಡು ಸಿನಿಮಾ ಮಾಡಿ ಹಗಲು ಯಾವ್ದೋ ಮಳೆ ಯಾವ್ದೋ ಬಿಸಿಲು ಯಾವ್ದೋ ಅಂತ ಕಷ್ಟಪಟ್ಟು ಮಾಡಿರೋದಕ್ಕೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ? ದೊಡ್ಡ ದೊಡ್ಡ ಹೀರೋಗಳದೊಂದೇ ಸಿನಿಮಾನ, ನಮ್ದು ಸಿನಿಮಾ ಅಲ್ವಾ? ನಮಗೆ ಥಿಯೇಟರ್ಗಳು ಬೇಕು, ನಮಗೆ ಥಿಯೇಟರ್ಗಳು ಬೇಕು. ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು. ಕರ್ನಾಟಕದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಮಕ್ಕಳು ಸಿನಿಮಾವನ್ನ ನೋಡ್ಬೇಕಂತ ಆದೇಶವನ್ನು ಹೊರಡಬೇಕು. ಅದು ನಿಲ್ಲವರೆಗೂ ನಾವು ಹೋರಾಟವನ್ನ ಮಾಡ್ತೀವಿ. ಅದು ನಿಲ್ಲವರೆಗೂ ಸಿಎಂ ಮನೆಗೆ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.